ಅವರು ಅವತ್ತಿನ ದಿನ ಗಲಾಟೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು 20 ನಿಮಿಷಕ್ಕೆ ಬಂದಿರೋದು. ಆಯ್ತಾ, ಅವ್ರಿಗೆ ನೋಟಿಸ್ ನ ಕೊಟ್ಟಿದ್ರು. ತಾರೀಖ್ ಭಗವಾನ್ ನಿಗಮ್ ಭಂಡಾರಿ ಅವರು ಬಂದು ಒಂದ್ ವಾರ ಆಗಿತ್ತು, ಅವ್ರಿಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರ ಫೋನ್ ರೆಸ್ಪಾನ್ಸ್ ಮಾಡಿದಿರಾ, ಅವರು ಬರ್ತೀರಾ. ಅವತ್ತಿನ ದಿನ ಸಭೆಯಲ್ಲಿ ಗಲಾಟೆ ಮಾಡ್ಬೇಕು, ಎಲ್ಲಾರ ಮುಖಾಂತರ ತೋರಿಸ್ಬೇಕು, ಪಬ್ಲಿಸಿಟಿ ಆಗ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಬಂದು ಗಲಾಟೆ ಮಾಡಿ ಸುಳ್ಳು ಆರೋಪಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ ಸರ್. ಯಾಕೆ ಅಂತಂದ್ರೆ, ನಾನು ಒಬ್ಳು ಹೆಣ್ಮಗಳು, ಮತ್ತೆ ನನಗೆ ಆದಂಥದ್ದೊಂದು ಕುಟುಂಬ ಇದೆ. ನಮ್ಮ ಕುಟುಂಬದವರು ನಂಬಿ ಜವಾಬ್ದಾರಿಯಿಂದ ಇಲ್ಲಿ ಕಳಿಸ್ತಾರೆ. ಆಮೇಲೆ ಹೇಳಿ ಕೇಳಿ ನಾವೆಲ್ಲ ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿ ಅವರು ನಮ್ಮನ್ನ ನಂಬಿ ಸ್ಟೇಟ್ ಕಮಿಟಿ ಕಳಿಸಿದ್ದಾರೆ ಅಂದ್ರೆ ಮಂಜುನಾಥ್ ಅವ್ರ ಕಮಿಟಿಯಲ್ಲಿ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಳಿಸಿದ್ದಾರೆ. ಈ ಆರೋಪನ ನಾನು ಒಪ್ಪಲ್ಲ ಸರ್. ನಾನಲ್ಲ, ಇಡೀ ನಮ್ಮ ಕಮಿಟಿ ಹೆಣ್ಮಕ್ಳು ಯಾರೂ ಒಪ್ಪಲ್ಲ. ಆಕ್ಚುಲಿ ನಾವು ಮಂಜುನಾಥ್ ಗೌಡ್ರನ್ನ ಕೇಳಿದ್ವಿ, ಈ ವಿಚಾರಕ್ಕೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ. ಬೇಡ, ದೊಡ್ಡದು ಮಾಡೋದು ಬೇಡ ಅನ್ಕೊಂಡು ಸುಮ್ಮನೆ 800 ಕಿಲೋಮೀಟರ್ ಓಡಾಡಿ ಸಂಘಟನೆ ಮಾಡಿದ್ದೀನಿ ಸರ್. ಈಗ ಇದಕ್ಕೆ ನಾನು ನಿಮ್ಮನ್ನೇ ಕ್ವಶನ್ ಕೇಳಬೇಕು ಸರ್. 800 ಕಿಲೋಮೀಟರ್ ಯಾವ ಜಿಲ್ಲೆ ಇದೆ ಹೇಳಿ ಸರ್ ನಮ್ಮ ಸ್ಟೇಟಲ್ಲಿ? 800 ಕಿಲೋಮೀಟರ್ ಯಾವ ಜಿಲ್ಲೆ ಇದೆ ನೀವು ಹೇಳಿ, ಒಂದು ನಿಮಿಷ ನಮ್ಗೆ ಹೇಳಿ. ಆಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡಿ ಅವರೇ ಬಹಿರಂಗವಾಗಿ ಹೇಳಿರೋದು, ನಾನು 12 ಲಕ್ಷ ವೋಟ್ ತಗೊಂಡಿದ್ದೀನಿ ಅಂತ. ಇಡೀ ಸ್ಟೇಟ್ ಓಡಾಡಿ ಸಂಘಟನೆ ಮಾಡಬೇಕು, ಮತ್ತೆ ಕಂಪ್ಲೇಂಟ್ ಮಾಡಕ್ ಡೆಲ್ಲಿವರೆಗೂ ಹೋಗ್ತಾರೆ ಇವರು. 800 ಕಿಲೋಮೀಟರ್ ಹೋಗೋದ್ರಲ್ಲಿ ತಪ್ಪೇನಿದೆ? ಸಂಘಟನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇವ್ರಿಗೆ ಪಕ್ಷ ಗೌರ್ಮೆಂಟ್ ಬಂದ್ಮೇಲೆ, ನಮ್ ಗೌರ್ಮೆಂಟ್ ಬಂದ್ಮೇಲೆ JDS ಹೋಗಿ ವಾಪಸ್ ಬಂದು ಮತ್ತೆ ಇವ್ರೇನೋ ಪವರ್ ಇದೆ ಅಂತ ತಗೊಂಡು ಮತ್ತೆ ಇಲ್ದೇ ಇರೋ ಸಂಘಟನೆ ಮಾಡಿ ಎಲ್ಲಾ ಕಡೆ ಬ್ಯಾನರ್ ರಾಜಕೀಯ. ನನಗೆ ಬ್ಯಾನರ್ ಬೇಕು, ಏನು ರಾಜ್ಯಾಧ್ಯಕ್ಷನ ಸಮಕ್ಕೆ ನನಗೆ ಬೇಕು ಅಂದ್ರೆ ಆಗತ್ತಾ ಸರ್? ಯಾವತ್ತೂ ರಾಜ್ಯಾಧ್ಯಕ್ಷ ಒಬ್ಬನೇ ಇರಕ್ಕಾಗೋದು. ಏನೋ ರಾಜ್ಯಾಧ್ಯಕ್ಷ ಕೆಲಸ ಮಾಡಿಲ್ಲ ಅಂದಾಗ ಬೇರೆಯವ್ರನ್ನ ತರಬಹುದು. ಈಗ ಮಂಜುನಾಥ್ ಅವ್ರ ಗೌಡ್ರದು ನಿಮ್ಗೆ ಗೊತ್ತು, ನಿಮ್ಗೆ ಪುರ್ಸೋತಿಲ್ಲ ಅನ್ಸುತ್ತೆ. ಪ್ರತಿ ಸಲ ನೀವುಗಳು ಬರ್ತಾ ಇರ್ತೀರಾ, ಪ್ರೊಟೆಸ್ಟ್ ಆಗ್ಬೋದು, ಮೀಟಿಂಗು, ಪ್ರೆಸ್ ಮೀಟ್, ಚೆನ್ನಾಗಿ ಕೆಲಸ ಮಾಡ್ತಿದಾರಲ್ಲ, ಇನ್ನೇನು ಆರೋಪ ಮಾಡ್ಬೇಕು ಸರ್? ಅದು ಸುಳ್ಳು ಆರೋಪ ಸರ್.